ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಹೀರೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ. ಇವು ನಮ್ಮ ಕಡೆ ಸಿಗುವ ಜವಾರಿ ಹೀರೆಕಾಯಿ. ಈ ಹೀರೆಕಾಯಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ಮೇಲ್ಗಡೆ ಎಲ್ಲ ಪೀಲ್ ಮಾಡಬೇಕು. ಈ ತರ ಪೀಲ್ ಮಾಡ್ಕೋಬೇಕು. ಆಮೇಲೆ ಇವನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಸಣ್ಣ ಸಣ್ಣದಾದ್ರೆ ಜಲ್ದಿನೇ ಕುದಿತಾವ. ಈ ತರ ಎಲ್ಲಾನು ಕಟ್ ಮಾಡ್ಕೋಬೇಕು. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಇವು ಉತ್ತರ ಕರ್ನಾಟಕದಲ್ಲಿ ಸಿಗುವ ಜವಾರಿ ಹೀರೆಕಾಯಿ ಅಂತ ಹೇಳ್ಬೋದು. ನೋಡಿ, ಈ ತರ ಎಲ್ಲಾನು ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕಡಾಯಿಗೆ 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕಬೇಕು. ಹಾಕಿ ಅರ್ಧ ಸ್ಪೂನ್ ಸಾಸಿವೆ, ಆಮೇಲೆ ಅರ್ಧ ಸ್ಪೂನ್ ಜೀರಿಗೆನ ಹಾಕಬೇಕು. ಹಾಕಿ ಇವೆರಡು ಫ್ರೈ ಆದ್ಮೇಲೆ ಇದಕ್ಕೆ ಉಳ್ಳಾಗಡ್ಡಿನ ಹಾಕಬೇಕು. 2 ರಿಂದ 3 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿನಿ, ಅವನ್ನ ಹಾಕಬೇಕು. ಆಮೇಲೆ ಹೀರೆಕಾಯಿನೂ ಹಾಕಬೇಕು. ಎಲ್ಲಾನು ಹಾಕಿ ಆಮೇಲೆ ಸ್ವಲ್ಪ ತೊಳೆದ ಕರಿಬೇವನ್ನ ಹಾಕಬೇಕು. ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈ ತರ ಎಲ್ಲಾನು ಕಲಿಸ್ಬೇಕು. ಈ ಪಲ್ಯ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಚಪಾತಿ, ಪೂರಿ ಎಲ್ಲದರ ಜೊತೆನೂ ತಿನ್ಬೋದು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನ್ ಅರಿಶಿಣನ ಹಾಕಿದ್ದೀನಿ, ಆಮೇಲೆ 1 ಸ್ಪೂನ್ ಖಾರ ಪುಡಿನ ಹಾಕಿದ್ದೀನಿ. ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ಹೀರೆಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಮಾತ್ರ ಹಾಕಬೇಕು. ಅರ್ಧ ಗ್ಲಾಸ್ ಹಾಕಿದರೆ ಸಾಕು. ಹಾಕಿ ಈಗ ಅದನ್ನೊಂದ್ಸಲ ಕಲಿಸ್ಬೇಕು. ಕಲಸಿ ಆಮೇಲೆ ಇದಕ್ಕೆ ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಕುದಿಯೋಕ್ಕೆ ಇಡಬೇಕು. 10 ನಿಮಿಷ ಆದರೆ ಚೆನ್ನಾಗಿ ಕುದಿರ್ತಾವ. ಈಗ ಒಂದ್ಸಲ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇನ್ನು ಸ್ವಲ್ಪ ಕುದಿಯೋದಿದೆ, ಹಾಗಾಗಿ ಮತ್ತೆ ಇದಕ್ಕೆ ಮುಚ್ಚಳನ ಮುಚ್ಚಿ ಇನ್ನೊಂದು 2 ನಿಮಿಷ ಕುದಿಸ್ಬೇಕು. ನೋಡಿ, ಈ ತರ ಈಗ ಎಲ್ಲಾನು ಕುದ್ದಿವೆ. ಶೇಂಗಾ ಪುಡಿನ ಹಾಕಬೇಕು. ಶೇಂಗಾನ ಹುರಿದ್ಬಿಟ್ಟು ಇದನ್ನ ಪುಡಿ ಮಾಡ್ಕೊಂಡಿರೋದು ಇದಕ್ಕೆ ಹಾಕಬೇಕು. ಹಾಕಿ ಈಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈ ತರ ಎಲ್ಲಾನು ಕಲಿಸ್ಬೇಕು. ನೋಡಿ, ಈ ತರ ಚೆನ್ನಾಗಿ ಕುದ್ದಿವೆ. ಇಷ್ಟ ಆದರೆ ಆಯಿತು, ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಉತ್ತರ ಕರ್ನಾಟಕದ ಜವಾರಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.